ಸರ್ ಅದು ನನ್ನ ಜೀವನನೇ ಹಾಳು ಮಾಡಿಬಿಟ್ಟಿದ್ದಾರೆ ಸರ್ ಅರುಣ್ ನಾಯ್ಕ್ ಮತ್ತು ಅವ್ರ ಫ್ಯಾಮಿಲಿಯವರು. 1½ ಇಯರಿಂದ ಇಷ್ಟಪಟ್ಟಿದ್ವಿ. ನಾನೇನು ಇಷ್ಟಪಟ್ಟಿಲ್ಲ ಮೊದಲು. ಅವನೇ ನನ್ನ ಕಷ್ಟ ಎಲ್ಲ ಹೇಳ್ಕೊಂಡಿದ್ದೆ. ನನಗೆ ನಮ್ಮಪ್ಪ ಇಲ್ಲ, ನಾನು ಜಾಬ್ ಮಾಡಬೇಕು, ಈ ಥರ ಎಲ್ಲ ಕಷ್ಟ ಇದೆ ಅಂತ ಎಲ್ಲ. ಬಟ್ ಅವನು ಆದರೂ ಪರವಾಗಿಲ್ಲ, ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ ನಮ್ಮ ಅಮ್ಮನ ಜೊತೆನೇ ಮಾತಾಡಿ ಒಪ್ಪಿಸಿ ಚೆನ್ನಾಗೇ ಇದ್ವಿ ಸರ್. ಮತ್ತು ನಾವು ಎಲ್ಲ ಥರ ಮೂವ್ ಕೂಡ ಆಗಿದ್ವಿ. ಸೊ ಇವಾಗ 1 ಮಂತಿಂದ 1½ ಮಂತಿಂದ ತುಂಬ ಕಾಲ್ ಬ್ಯುಸಿ ಬರ್ತಾಯಿತ್ತು, ತುಂಬ ಅವಾಯ್ಡ್ ಮಾಡ್ತಿದ್ದೆ. ಅದನ್ನು ಕೇಳಿದ್ದಕ್ಕೆ ನಮ್ಮ ಮನೇಲಿ ಒಪ್ತಾ ಇಲ್ಲ. ಅದು ಬೇರೆ ಬೇರೆ ಥರ ರೀಸನ್ ಎಲ್ಲ ಹೇಳಿ ಇದು ಮಾಡಿದ್ದೆ ಸರ್. ಸೊ ಅದಕ್ಕೆ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೆ. ಸೊ ಅದು ಕೂಡ ಇಲ್ಲಿ ವುಮೆನ್ಸ್ ಸ್ಟೇಷನ್ ರಾಮನಗರದಲ್ಲಿ. ಸೊ ಅದು ಕೂಡ ಶೋಭಾ ಮೇಡಮ್ ಎಲ್ಲ ಕರೆದು ರಾಜಿ ಸಂಧಾನಕ್ಕೆಲ್ಲ ಕರೆದಿದ್ರು 2-3 ಟೈಮ್ಸ್. ಆವಾಗಲೂ ಕೂಡ ಒಪ್ತಾ ಇರಲಿಲ್ಲ ಸರ್. ಅವನು ಎಷ್ಟು ಅವ್ರ ಮನೆಯವ್ರಿಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ ಸರ್, ಈ ಥರ ಎಲ್ಲ ಆಗಿದೆ. ನಾನು ಬೇರೆ ಥರ ಹುಡುಗಿ ಅಲ್ಲ, ನಾನು ನಿಮ್ಮ ಮಗನ್ನ ಬಿಟ್ಟು ಬೇರೆಯವ್ರನ್ನ ನಾನು ಮದುವೆ ಆಗೋಕ್ಕೂ ಆಗೋದಿಲ್ಲ. ನನಗೆ ಮದುವೆ ಮಾಡಿಸಿ ಅಂತ ಕೇಳ್ಕೊಂಡ್ರು ಕೂಡ ಅವ್ರ ಅಪ್ಪ ಅಮ್ಮ, ಅವ್ರ ತಂಗಿ, ಇನ್ನೊಬ್ಬರು ಅವ್ರ ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲರೂ ಸೇರಿ ಇಲ್ಲ ಆಗೋದಿಲ್ಲ ಅಂತ ಹೇಳಿ ರಾಜಿ ಸಂಧಾನಕ್ಕೆ ಕರೆಸ್ತಾರೆ ಸರ್. ಮಾತಾಡೋಕ್ಕೆ ಬರಲ್ಲ, ಫೋನಲ್ಲೇ ಏನು ಬೇಕಾದರೂ ಮಾಡ್ಕೊಳ್ರಿ ಅದು ಇದು ಅಂತ ಹೇಳ್ತಾರೆ. ಅದರಿಂದ ನಂಗೆ ತುಂಬ ಸ್ಟ್ರೆಸ್ ಆಗಿಬಿಟ್ಟಿದೆ ಸರ್. ಅದು ಯಾವ ಲೆವೆಲ್ಗಂದರೆ ನಾನು ಬದುಕಲೇಬಾರ್ದು ಅಂತ ತುಂಬ ಡಿಸೈಡ್ ಮಾಡ್ಕೊಂಡ್ಬಿಟ್ಟು ನಾನು ಸೂಸೈಡ್ ಅಟೆಂಡ್ ಮಾಡಿದೆ ಸರ್. ಅದು ಆ್ಯಕ್ಚುಲಿ ನಾನು ಇವತ್ತು ಬದುಕಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಅದೇನೋ ಗೊತ್ತಿಲ್ಲ ಸರ್. ನನಗೆ ಇವಾಗಲೂ ನಾನು ಇಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೂ ನನಗೆ ಇಷ್ಟ ಆಗ್ತಾ ಇಲ್ಲ ಸರ್. ನನಗೆ ಒಂದಿನನೂ ಕೂಡ ಇರೋಕ್ಕಾಗ್ತಾ ಇಲ್ಲ. ನನಗೆ ಮುಂದಿನ ಜೀವನದಲ್ಲಿ ನನಗೆ ಏನೇ ಆದ್ರೂ ಅವ್ರ ಫ್ಯಾಮಿಲಿಯವರೇ ಜವಾಬ್ದಾರಿ ಸರ್. ಇಷ್ಟ್ರ ಮೇಲೂ ಅವ್ರು ಒಪ್ತಾ ಇಲ್ಲ ಅಂದರೆ ನಿಜವಾಗ್ಲೂ ಅವ್ರ ಮನುಷ್ಯತ್ವನೇ ಇಲ್ಲ ಸರ್. ಅವ್ರಿಗೆ ಕಾಲಿಗೆ ಬಿದ್ದು ಕೇಳಿಕೊಂಡು ಕೂಡ ಅವ್ರಿಗೆ ಏನೋ ಒಂಚೂರು ಮನಸಾಕ್ಷಿ ಅನ್ನೋದಿಲ್ಲ ಸರ್. ಏನು ಹೇಳಿದ್ರು ನನಗೆ ಒಂದೊಂದು ಸಲ ಒಂದೊಂದು ಥರ ಮಾತಾಡ್ತಾರೆ ಸರ್ ಅವ್ರ ಫ್ಯಾಮಿಲಿಯವರು ಎಲ್ಲರೂ. ಸೊ ಅದರಿಂದ ನಾನು ಸೂಸೈಡ್ ಅಟೆಂಡ್ ಮಾಡಿದೆ ಸರ್. ಈಗ ಯಾವ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿದ್ದು ನನಗೆ. ಅವನೇ ಸರ್, ಅರುಣ್ ನಾಯ್ಕ್ ಅಂತ. ಇವನು ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದ. ಸೊ ಅದು ಇವಾಗ ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ. ಅವನದು ತೆರಿಗೆ ದುಡ್ಡಿ ಅಂತ ಸರ್. ನಾನು ಮೈಕ್ರೋಬಯಾಲಜಿಸ್ಟ್ ಆಗಿ ಬಯೋಪ್ಲಸಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್, ವೈಟ್ ಫೀಲ್ಡ್. ಇಲ್ಲ, ನಾನು ಇದೇ ವಿಚಾರಕ್ಕೆ ಸ್ಟೇಷನ್ಗೆ 1-2-3 ವೀಕ್ಸಿಂದ ಅಲಿತಾ ಇದ್ದೀನಿ. ಸೊ ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಸರ್ ಇವಾಗ. ಸೊ ಲೀವ್. ಇವತ್ತು ನಾನು ಚಿಕ್ಕಮ್ಮ ಮನೇಲಿದ್ದೆ. ಸೊ ಕೋಣನಕುಂಟೆ ಕ್ರಾಸ್. ಸೊ ಅಲ್ಲಿಂದ ಬಂದೆ ಸರ್. ಹಾಂ ಸರ್, ಫೋನು ಮತ್ತು ಅದು ಡೆತ್ ನೋಟ್ ನಾನು ಇವತ್ತು ಇರಲ್ಲ ಅಂತ ಫಿಕ್ಸ್ ಆಗಿನೇ ನಾನು ಬರೆದಿಟ್ಬಿಟ್ಟು ಮೇಡಮ್ ಕೈಗೆ ಅಲ್ಲಿ. ಹಾಂ ಸರ್. ಸೊ ಇವಾಗ ನೋಡಿದ್ರೆ ನಾವು ಔಟ್ಸೈಡ್ ಎಲ್ಲ ಸ್ಟೇ ಇದ್ವಿ, ಹೋಟೆಲ್ಲು ಆ ಥರ ಎಲ್ಲ. ಸೊ ಫಿಸಿಕಲ್ ಆಗಿ ಎಲ್ಲ ಮೂವ್ ಆಗಿದ್ವಿ ಸರ್. ಸೊ ಅದರಿಂದ ಅಂದರೆ ಅವನು ಕೊಟ್ಟಿದ್ದ ನಂಬಿಕೆ, ಮದುವೆ ಆಗ್ತೀನಿ ಅಂತ ಹೇಳಿದ್ದ. ಸೊ ಅವನು ಆ ಥರ ಕೂಡ ಚೆನ್ನಾಗಿ ಕೂಡ ಇದ್ವಿ. ಸೊ ಅದರಿಂದ ಮೂವ್ ಎಲ್ಲ ಆಗಿದ್ವಿ. ಆಮೇಲೆ ಬರ್ತಾ 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 ಏನಾಯ್ತೋ ಗೊತ್ತಿಲ್ಲ, 2 ಮಂತ್ಸಿಂದ ಕಾಲ್ ತುಂಬ ಬ್ಯುಸಿ ಬರ್ತಿತ್ತು. ಅದರಿಂದ ಅವಾಯ್ಡ್ ಮಾಡಿ ಇವಾಗ ಬೇರೆ ಬೇರೆ ಥರ ಎಲ್ಲ ರೀಸನ್ ಹೇಳಿ ಬೇಡ ಅಂತ. ಆಗಲ್ಲ ನಾನು ಅಂತ ಹೇಳ್ತಾನೆ ಸರ್. ನಾನು ಆಗಲ್ಲ ಅಂತಲೇ ಹೇಳ್ತಾನೆ ಸರ್. ನಂದೇನಿಲ್ಲ ಸರ್, ಮದುವೆ ಆದರೆ ನಾನು ಅವನ್ನ ಬಿಟ್ಟು ಬೇರೆ ಯಾರಿಗೂ ಆಗಲ್ಲ. ಅಕಸ್ಮಾತ್ ಏನಾದರೂ ಅವನು ಒಪ್ಪಿಲ್ಲ ಅಂತ ಅಂದರೆ ಮುಂದೆ ಇವಾಗ ನಾನು ಬದುಕಿದ್ದೀನಿ ನಿಜ. ಮುಂದೆ ನಾನು ಸತ್ತರೆ ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಅವ್ರ ಅರುಣ್ ನಾಯ್ಕ್, ಅವ್ರ ಅಪ್ಪ ಅಮ್ಮ, ತಂಗಿ, ಅವ್ರ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ಅವರೇ ಕಾರಣ ಸರ್. ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮಮ್ಮ ಕೂಡ ಬದುಕಲ್ಲ. ಅದಕ್ಕೂ ಅವರೇ ಜವಾಬ್ದಾರಿ ಸರ್. ನಾವು 3 ಜನ. ಅಣ್ಣ ಇದ್ದಾನೆ. ಸೊ ನಮ್ಮ ಅಣ್ಣ ನನ್ನ ಜೊತೆ ಮಾತಾಡ್ತಾ ಇಲ್ಲ ಇಶ್ಯೂ ಆದಾಗಿಂದ. ಸೊ ನನ್ನ ತಂಗಿಗೆ ಮದುವೆ ಮಾಡಿದ್ದೀವಿ. ಸೊ ಅದರಿಂದ ನಾನು ಜವಾಬ್ದಾರಿ ಜಾಸ್ತಿ ಆಯಿತು ಅಂತ ನಾನು ಕೆಲ್ಸಕ್ಕೆ ಸೇರಿಕೊಂಡೆ. ಸೊ ಅದರಿಂದ ಹೆಲ್ಪ್ ಮಾಡಿಕೊಂಡು ನಮ್ಮ ಪಾಡ್ ನಾನಿದ್ವಿ. ಸೊ ಆ ಟೈಮಲ್ಲಿ ಪರಿಚಯ ಆಗಿ ಇವಾಗ ಈ ಥರ ಮಾಡ್ತಾಯಿದ್ದಾರೆ ಸರ್. ಇವಾಗ ಇದರಿಂದ ರಿಲೇಟಿವ್ಸು, ಊರು ಅಕ್ಕಪಕ್ಕದೂರು ಎಲ್ರಿಗೂ ಗೊತ್ತಾಗಿ ಮನೆ ಮಾನ ಮರ್ಯಾದೆ ಎಲ್ಲ ಹೋಗಿದೆ ಸರ್. ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಾ ಇಲ್ಲ. ಮುಂದೆ ನನ್ನ ಜೀವನನೇ ಇಲ್ಲದೆ ಇರೋ ಥರ ಮಾಡಿದ್ದಾರೆ ಸರ್. ರಿಲೇಟಿವ್ ಕೂಡ ಆಗ್ತಾನೆ ಸರ್, ಸೇಮ್ ಕ್ಯಾಸ್ಟ್ ಕೂಡ. ಅವ್ರಿಗೆ ಸ್ವಲ್ಪ ಸಪೋರ್ಟ್ ಜಾಸ್ತಿ ಇದೆ. ಅವ್ರ ಚಿಕ್ಕಪ್ಪ ಪೊಲೀಸರು, ಪೊಲಿಟಿಷಿಯನ್ ಆ ಥರದ್ರೆಲ್ಲ ಇರೋದ್ರಿಂದ ತುಂಬ ಇದು ಮಾಡ್ತಾ ಇದ್ದಾರೆ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.